ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಚಿಕ್ಕ ಹುಲಿಕುಂಟೆ ಗ್ರಾಮದಲ್ಲಿ ಒಬ್ಬ ಚಿತ್ರಕಲಾವಿದ ಮಂಜುನಾಥ್ರವರ ದಂಪತಿಯ ಒಂದು ಗುಡಿಸಲು ಒಂದು ಆಕಸ್ಮಿಕ ಸಿಲಿಂಡರ್ ಸ್ಫೋಟದಿಂದ ಇವತ್ತು ಬೆಂಕಿ ಆಹುತಿಯಾಗಿ ಒಡವೆ ವಸ್ತುಗಳು, ಬೈಕು ಮತ್ತು ದವಸ ಧಾನ್ಯಗಳು, ಬಟ್ಟೆ ಬರೆಗಳು, ಆಮೇಲೆ ದಾಖಲಾತಿಗಳು ಸಹ ಎಲ್ಲ ಸುಟ್ಟು ಕರಕಲಾಗಿದೆ. ಈ ಕುಟುಂಬನ ನೋಡಿದರೆ ನಿಜವಾಗೂ ನಮಗೆ ಒಂದು ಇದು ಕಲಕುವ ಒಂದು ಘಟನೆ ಅಂದರೂ ತಪ್ಪಾಗಲಾರ್ದು. ಏಕೆಂದರೆ ಇವತ್ತು ಈಗ ಈ ತಾಲೂಕಿನಲ್ಲಿ ಬಿಸಿಲ ಬೇಗ ಜಾಸ್ತಿ ಇದೆ. ಹಾಗಾಗಿ ಈಗ ಜಯಚಂದ್ರ ಸಾಹೇಬ್ರಿಗೂ ಈಗ ವಿಡಿಯೋ ಕಾಲ್ ಮುಖಾಂತರ ಇವ್ರನ್ನ ತೋರಿಸ್ಬಿಟ್ಟು ಮಾತಾಡಿದ್ದೀನಿ. ಆದಷ್ಟು ಇವ್ರಿಗೆ ಎಷ್ಟು ಸಹಾಯ ಆಗುತ್ತೋ ಶಕ್ತಿ ಮೀರಿ ಸಹಾಯ ಮಾಡ್ತೀನಿ ಅಂತೇಳಿ ಒಂದು ನಮ್ಮ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ಟಿ ವಿ ಜಯಚಂದ್ರ ಸಾಹೇಬರು ಭರವಸೆ ಕೊಟ್ಟಿದ್ದಾರೆ. ಅವರು ಮಾತು ಕೊಟ್ಟ ಮೇಲೆ ತಪ್ಪಲ್ಲ, ಮಾಡೇ ಮಾಡ್ತಾರೆ. ಹಾಗೆ ಮೀನುಗಾರಿಕೆ ಇಲಾಖೆಯಿಂದ ಒಂದು ಮನೆಗೂ ಮಾತಾಡಿದ್ದೀನಿ ಅಂತ ಹೇಳಿದ್ದಾರೆ. ಇವ್ರಿಗೆ ಭಗವಂತ ಇಂಥ ಕಷ್ಟ ಕೊಡಬಾರ್ದಾಗಿತ್ತು. ಪಾಪ ದೇವಸ್ಥಾನಕ್ಕೆ ಹೊರಟಿದ್ರಂತೆ, ಮಗು ಬೇರೆ 3 ವರ್ಷದ ಮಗು ಆದರೂ ಮಾತು ಬರಲ್ಲ, ಕಿವಿ ಕೇಳಿಸಲ್ಲ. ಇಂಥ ಭಾಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕುಟುಂಬ ಇದೆ. ಈ ಕುಟುಂಬಕ್ಕೆ ಇನ್ನೂ ಯಾರಾದರೂ ದಾನಿಗಳಿದ್ದರೆ ಬಂದು ಭೇಟಿ ಕೊಟ್ಟು ಅವ್ರ ಕೈಲಾದ ಸಹಾಯ ಮಾಡಬೇಕಾಗಿ ನಾನು ಮನವಿ ಮಾಡ್ಕೊಳ್ತೀನಿ. ಏಕೆಂದರೆ ಇವತ್ತು ಇವ್ರ ಕಷ್ಟ ನೋಡಿಬಿಟ್ರೆ ನಿಜವಾಗೂ ಕಣ್ಣಾಗ ನೀರು ಬರುತ್ತೆ. ಈ ಕಷ್ಟದಿಂದ ನಾವು ಈ ಥರ ಕಷ್ಟದಿಂದನೇ ಅನುಭವಿಸಿ ಬಂದಿರೋರು. ಇಂಥ ಗುಡಿಸ್ಲಾಗಿದ್ವಿ, ಬಟ್ ನಾವು ಗುಡಿಸ್ಲು ಬೆಂಕಿ ಏನು ಬಿದ್ದಿರಲಿಲ್ಲ. ನಾವು ಗುಡಿಸ್ಲಾಗಿದ್ದು ಬಂದಿರೋದ್ರಿಂದ ಗುಡಿಸ್ಲಾಗಿರೋರ ಕಷ್ಟ ಏನು ಅಂತ ನಮಗೆ ಬೇಗ ಅರ್ಥ ಆಗುತ್ತೆ. ಈ ಕುಟುಂಬಕ್ಕೆ ಇನ್ನೂ ನೆರವು ನೀಡಲಿ, ಸರ್ಕಾರದ ಎಲ್ಲ ಸವಲತ್ತುಗಳು ಇವ್ರಿಗೆ ಸಿಗಲಿ ಅಂತೇಳಿ ನಾನು ಪ್ರಾರ್ಥಿಸಿಕೊಳ್ತೇನೆ. ಈ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಇವ್ರು ಒಂದು ಮನೆ ಕಟ್ಕೊಳ್ಳೋಕ್ಕೆ ಏನೋ ಒಂದು ವ್ಯವಸ್ಥೆ ಆದರೆ ಇನ್ನೂ ಭಾಳ ಒಳ್ಳೆಯದು. ಇನ್ನೂ ಹೆಚ್ಚೆಚ್ಚು ದಾನಿಗಳು ಬಂದು ಇವ್ರಿಗೆ ಸಹಾಯ ಮಾಡಬೇಕಾಗಿ ಕೇಳ್ಕೊಳ್ತೀನಿ. ಈ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಭಗವಂತ. ಆಗೋಗೈತೆ, ಘಟನೆ ಆಗೈತೆ, ಏನೂ ಮಾಡೋಕ್ಕಾಗಲ್ಲ. ಏಕೆಂದರೆ ಪ್ರಕೃತಿ ವಿಕೋಪಕ್ಕೆ ನಾವು ಯಾರೂ ಹೊಣೆಗಾರರಲ್ಲ. ಹಾಗಾಗಿ ಏನೋ ಅನಿವಾರ್ಯವಾಗಿ ಆಗೈತೆ. ಆ ಕುಟುಂಬ ಒಂದು ಕಣ್ಣೀರಿನಲ್ಲಿ ಕೈ ತೊಳಿತಿದೆ. ಆ ಕುಟುಂಬ ನೋಡಿದರೆ ನಿಜವಾಗೂ ಭಾಳ ನಮಗೆ ನೋವಾಗುತ್ತೆ. ಇಂಥ ಕುಟುಂಬಕ್ಕೆ ಭಗವಂತ ಇಂಥ ಕಷ್ಟ ಕೊಡಬಾರ್ದು ಅನ್ನೋದು ನಮ್ಮ ವಿನಂತಿಯೂ ಸಹ. ಆದರೂ ಆಕಸ್ಮಿಕವಾಗಿ ಆಗೋಗಿದೆ. ಇವ್ರಿಗೆ ಹೆಚ್ಚೆಚ್ಚು ಸರ್ಕಾರದ ಸಹಾಯ ಸಿಗಲಿ ಅಂತ ಹೇಳ್ತಾ, ನಮ್ಮ ಜಯಚಂದ್ರ ಸಾಹೇಬರು ಈ ಕೊಟ್ಟ ಮಾತನ್ನು ಯಾವಾಗೂ ತಪ್ಪಿಲ್ಲ, ನೆರವೇರಿಸ್ಕೊಡ್ತಾರೆ. ಅವ್ರಿಗೆ ಒಳ್ಳೇದು ಮಾಡಲಿ. ಇನ್ನೂ ಎಲ್ಲ ಹೇಳಿದಾರಂತೆ ಸ್ಟೇಷನ್ಗೆ ಮತ್ತು ತಹಸೀಲ್ದಾರಿಗೆ ಮತ್ತು ಇ.ಒಗೆ PDOಗೆ ಎಲ್ಲರಿಗೂ ಇಂಟಿಮೇಷನ್ ಹೇಳಿಬಿಟ್ಟು ಎಲ್ಲ ಇವ್ರಿಗೆ ಸಹಾಯ ಮಾಡೋಕ್ಕೆ ಅವರು ಮುಂದಾಗಿದ್ದಾರೆ. ಈ ಕುಟುಂಬಕ್ಕೆ ಭಗವಂತ ಎಲ್ಲ ಮನೆ ಮಠ ಅವ್ರಿಗೆ ಸಿಗುವಂತ ಆಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತಾ ಎಷ್ಟೋ ಹೆಣ್ಮಕ್ಳು ಹೇಳ್ತಾ ಇರ್ತೀರಾ, ಸರ್ ನಾನು PCOD ಇಂದ ದಪ್ಪ ಆದೆ, ಸರ್ ನಾನು ಥೈರಾಯ್ಡಿಂದ ದಪ್ಪ ಆದೆ ಅಂತಿದ್ರಲ್ಲ. ಎರಡಕ್ಕೂ ಸಜೆಷನ್ ಅಂತಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ PCOD ಥೈರಾಯ್ಡ್ ಎರಡನ್ನೂ ಕಂಟ್ರೋಲ್ ಮಾಡ್ಕೊಳ್ಳಿ. ತುಂಬ ದಪ್ಪ ಇದ್ದೀರಾ, ಸಣ್ಣ ಆಗಬೇಕಾ, ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ ಸಣ್ಣ ಆಗಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ಹೋಮ್ ಡೆಲಿವರಿ ಪಡೀರಿ.